ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ದೇವರು ನಮ್ಮನ್ನು ಸಂತೈಸುವ ತಾಯಿಯು ತನ್ನ ಮಕ್ಕಳಿಗೆ ಎಷ್ಟು ಪ್ರೀತಿ ಮಾಡ್ತಾರೋ ಹಾಗೆ ನಮ್ಮ ದೇವರು ಆ ತಾಯಿಗಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ ದೇವರ ವಾಕ್ಯ ಹೇಳ್ತದೆ. ಒಂದು ವೇಳೆ ಆ ತಾಯಿಯನ್ನು ಮರೆತು ಹೋಗ್ತಿರ್ಬೋದು, ಆ ತಂದೆಯನ್ನು ಒಂದು ದಿವಸ ಮರೆತು ಹೋಗ್ತಿರ್ಬೋದು, ನನ್ನ ದೇವರು ಎಂದಿಗೂ ಮರೆಯಲ್ಲ ಅಂತ ನನ್ನ ದೇವರು ಪ್ರಿಯರಿಗೆ ದೇವರ ವಾಕ್ಯ ಅದೇ ಹೇಳ್ತದೆ. ಒಂದು ದಿವಸ ತನ್ನ ತಾಯಿಗಳನ್ನು ತನ್ನ ಮಕ್ಕಳಿಗೆ ಮರೆತು ಹೋಗ್ತಿರ್ಬೋದು, ಎಂದಿಗೂ ನಿಮ್ದಿಂದ ನನ್ನ ದೂರ ಹೋಗಲ್ಲ ಅಂತ ದೇವರ ವಾಕ್ಯ ಹೇಳ್ತದ. ಇನ್ನೊಂದು ಮುಂದೆ ಯಾವ ರೀತಿ ಕಥೆ ಬರೆಯಲ್ಪಟ್ಟಿರೋ ದೇವರು ಓದೆ ಇಲ್ಲಿ ನಿಮಗೆ ದುಃಖ ಇದ್ದಿರಬಹುದು, ಇಲ್ಲಿ ನಿಮಗೆ ಅನೇಕ ಕಷ್ಟ ಇದ್ದಿರಬಹುದು, ನಿಮಗೆ ದುಃಖಗಳು ಎಲ್ಲಿ ಕ್ಷಮೆಪಣೆ ಆಗ್ತಾ ಇದೆ ಇವತ್ತಿನಲ್ಲಿ ಎಲ್ಲಿರಿ ಯಾಕಲ್ಲೇ ದುಃಖ ನಮ್ಗೆ ಕ್ಷಮೆಪಣೆ ಆಗ್ಬೇಕು? ಅಲ್ಲಿಯ ಯೆರೂಸಲೇಮದಲ್ಲಿ ನಿಮ್ಮ ದುಃಖಗಳು ಕ್ಷಮೆಪಣೆ ಆಗ್ಬೋದು, ಮತ್ತೆ ಇಲ್ಲಿ ಯಾಕೆ ಆಗ್ತಿಲ್ಲ? ಅಲ್ಲಿಯ ಇಲ್ಲಿ ಯಾಕೆ ವಿಚಾರ ಮಾಡ್ಕೊಂಡು ಸರ್, ಇಲ್ಲ ದುಃಖ ಇದ್ದಿಲ್ಲ ದುಃಖ ನಮ್ಮ ಜೀವಿತದಲ್ಲೇ, ಕಷ್ಟ ಇದ್ದಿಲ್ಲ ಕಷ್ಟಗಳು ನಮ್ಮ ಜೀವಿತದಲ್ಲೇ, ಅನೇಕ ಪ್ರಾಬ್ಲಮ್ಗಳು ನಮ್ಮ ಜೀವಿತದಲ್ಲೇ, ಮತ್ತೆ ಇಲ್ಲೇ ಯಾಕೆ ಸಾಲ ಆಗ್ತಿಲ್ಲ, ಮತ್ತೆ ಅಲ್ಲೇ ಯಾಕೆ ಸಾಲ ಆಗ್ಬೇಕು ಕಷ್ಟಗಳು? ಇಲ್ಲಿ ಯಾರನ್ನ ಕಷ್ಟ ತಾಳ್ತಾರೋ, ಇಲ್ಲಿ ಯಾರು ದುಃಖಗಳು ತಾಳ್ತಾರೋ ಅವರಿಗೆ ಅಲ್ಲಿರುತ್ತ ಕಷ್ಟ ದುಃಖಗಳು ಅಲ್ಲಿಂದ ಸಮರ್ಪಣೆ ಆಗುವುದು ದೇವರು ಹೇಳ್ತದೆ. ಇಲ್ಲಿ ಯಾರು ಹೆಚ್ಚಾಗಿ ಕಷ್ಟ ತಾಳ್ತಾರೋ ಅಲ್ಲಿ ನಮ್ಮ ಕ್ಷಮೆಪಣೆ ದೊರಕುವುದು ದೇವರು ಹೇಳ್ತದೆ. ಪ್ರತಿಯೊಂದು ಕಷ್ಟದಿಂದ ದೂರ ಮಾಡುವ ನಮ್ಮ ದೇವರು. ಹಾಗೆ ಆ ಕಷ್ಟದಲ್ಲಿ ಯಾವಾಗಲೂ ಎಷ್ಟು ಸಾಯಿಸ್ಕೊಂಡು ಹೋಗ್ತಾರೋ ಮುಂದಕ್ಕೆ ಅವನಿಗೆ ಅಲ್ಲಿ ಕ್ಷಮೆ ಪಡಿತಾ ಇರ್ತೀರಿ, ಇಲ್ಲ ಆಗ್ಲಕ್ಕೆ ಸಾಧ್ಯವಿಲ್ಲ ಅಂತ ನಾವು ಸಾಯಂತ ಪರಿಸ್ಥಿತಿ ಇದ್ರಿ ಅಲ್ಲಿ ಕ್ಷಮೆ ಪಡೆ ನಮಗೆ ದೇವರ ಹತ್ರ. ಇಲ್ಲಿ ಏನು ಸಿಗಲ್ಲ, ನಮ್ಮ ಕಷ್ಟಗಳು ಕಷ್ಟ, ದುಃಖಗಳು ದುಃಖಗಳು, ಸಮಸ್ಯೆಗಳು, ಚುಚ್ಚು ಮಾತುಗಳು, ಅನೇಕ ನಿಂದೆಗಳು, ಆಡಂತ ಮಾಂಸ ಅನೇಕ ನಮ್ಮ ಮಾತುಗಳು ಆಡ್ತಾರೋ ಅಲ್ಲಿ ಯಾರು ಆಡಲ್ಲ. ಅಲ್ಲಿ ಯಾರಿಗೆ ಎಲ್ಲ ನಮ್ಮ ದುಃಖಗಳು ನಮ್ಮಿಂದ ದೂರ ಆಗುವುದು ದೇವರು ಹೇಳ್ತದೆ. ನೋಡ್ರ ಮತ್ತೆ ಇಲ್ಲಿ ನಿಮ್ಮ ದುಃಖಗಳು ನಿಮ್ಮ ಕಣ್ಣಾರೆ ಕಾಣ್ತದ್ರಿ, ಅನೇಕ ಪ್ರಾಬ್ಲಮ್ಗಳು ನಿಮ್ಮ ಕಣ್ಣಾರೆ ಕಾಣ್ತದ್ರಿ. ಅವೆಲ್ಲ ದುಃಖಗಳು ಯೆರೂಸಲೇಮದಲ್ಲಿ ಎಲ್ಲ ನಿಮ್ಮ ದುಃಖಗಳು ಕ್ಷಮೆಪಣೆ ಆಗುವುದು ನೀವು ಕಣ್ಣಾರೆ ನೋಡಿಬಿಡಿ ಅಂತ ದೇವರು ಹೇಳ್ತದೆ. ನಿಮಗೆ ನಂಬಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀವು ಕಣ್ಣಾರೆ ನೋಡುವಿರಿ, ಹಾಗೆ ನೀವು ನಂಬಿದ್ದೀರಿ. ಅಲ್ಲಿವರೆಗೂ ಯಾರು ಕೈ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರ ಹೇಳ್ತದೆ, ಯಾವಾಗಲೂ ನೀವು ನೋಡಿ ನಂಬ್ತೇವೆ ನೋಡೋದ್ರೆ ಯಾವಾಗ ಎಲ್ಲಿ ನಂಬಿದೆ ವಿಚಾರ ಮಾಡ್ಕೊಳ್ಳಿ. ಅದಕ್ಕೆ ದೇವರು ಹೇಳ್ತದೆ, ನಮ್ಮ ಹತ್ರ ನಂಬಿಕೆ ಇಲ್ಲದೆ ನೀವು ಕಣ್ಣಾರೆ ನೋಡಿರಿ ಅಂತ ದೇವರು ಹೇಳ್ತದೆ. ಯಾಕೆ ನಾವು ನಂಬಲೆ? ನಾವೆಷ್ಟು ಹೇಳಿದ್ರಿ ನಾವು ನಂಬಲಿ. ಅದಕ್ಕೆ ದೇವರು ಹೇಳ್ತದೆ, ಅವು ದುಃಖಗಳು ಕ್ಷಮೆಪಣೆ ಆಗುವುದು ನೀವು ಕಣ್ಣಾರೆ ನೋಡಿಬಿಡಿ. ಹಾಗೆ ನೀವು ನಂಬಿಕೆ ಹಾಗೆ ಬರುವುದು ನಿಮಗೆ ಅಲ್ಲಿವರೆಗೂ ಬರುವಂತ ಸಾಧ್ಯಗಳಿಲ್ಲ. ಉದ್ಯಮ ನೋಡಿ ಹಾಗೆ ನೀವು ಕಣ್ಣಾರೆ ನೋಡಿ ನಿಮ್ಮ ಹೃದಯಗಳು ಉಲ್ಲಾಸವಿರಿ. ಹಾಗೆಷ್ಟು ನಮ್ಮ ಜೀವಿತದಲ್ಲಿ ಉಲ್ಲಾಸ ಬರ್ತದೆ ವಿಚಾರ ಮಾಡ್ತಾರೆ. ಖರಿ ಕಣ್ಣಾರೆ ನೋಡಿ ನಾವು ನಂಬಿದ್ದೆ ನೋಡಪ್ಪ. ಇವತ್ತು ಆಗ ದುಃಖ ಅನೇಕ ನಮ್ಮ ಹೃದಯಗಳು ನಮ್ಮ ಹೃದಯದಲ್ಲಿ ಅನೇಕ ಉಲ್ಲಾಸದಿಂದ ತುಂಬಿಸಂತ ನಮ್ಮ ದೇವರು ಮಾರ್ಪಡಿಸ್ತಾರೆ ಇವತ್ತಿನ. ಹಾಗೆ ಯಾವಾಗಲೂ ನಾವು ನೋಡಿ ನಂಬಾರ್ದು, ನೋಡೋದಾನೆ ದೇವರಿಗೆ ನಮ್ಮಂತ ಮಕ್ಕಳಾಗಿ ನಾವು ಮಾರ್ಪಡಿಸಬೇಕು. ಅದಕ್ಕೆ ನಾವು ನಂಬಲಂತ ದೇವರು ಅಂತಾರೆ, ಆ ದುಃಖಗಳು ಹೋಗ್ತಾ ನೀವು ಕಣ್ಣಾರೆ ನೋಡುವಿರಿ. ಆವಾಗ ನಿಮ್ಮ ಜೀವಿತದಲ್ಲಿ ನಂಬಿಕೆ ಬರುವುದು.
ಹಾಗೆ ನಿಮ್ಮ ಇದರಲ್ಲಿ ನಿಮ್ಮ ಜೀವನದಲ್ಲಿ ನಂಬಿಕೆ ಉಂಟಾಗೋದು ಅಲ್ಲಿವರೆಗೂ ಆ ನಂಬಿಕೆಯನ್ನು ನಮ್ಮ ಜೀವಿತದಲ್ಲಿ ಬರಲ್ಲ. ಯಾಕಂದ್ರೆ ಎಷ್ಟು ಹೇಳಿದ್ರೆ ನಂಬಲೆ, ನಾವೇನು ಮಾಡ್ಲಿಕ್ಕೆ ಅದಕ್ಕೆ ನಾವು ನಂಬಲೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಅದಕ್ಕೆ ನೀವು ಕಣ್ಣಾರೆ ನೋಡಿದಿರಿ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ನೋಡಿ ಮುಂದೆ ಏನಂತ ಕೊಡ್ತಿದ್ದಾರೆ, ನಿಮ್ಮ ಎಲುಬುಗಳು ಹಸಿ ಹುಲ್ಲಿನಂತೆ ರಸವತ್ತಾಗುವವು. ಹಲ್ಲೆಲೂಯಾ. ಈ ಎಲುಬುಗಳು ಹಸಿ ಹುಲ್ಲಿನಂತೆ ರಸವತ್ತಾಗುವವು. ನಮ್ಮ ಹೃದಯ ಏನಾಗ್ತದೆ, ಉಲ್ಲಾಸದಿಂದ ದೇವರು ನಮ್ಮ ಹೃದಯಗಳು ತುಂಬಿಸ್ತಾ ಇದ್ದಾರೆ. ನಮ್ಮ ಜೀವಿತದಲ್ಲಿ ಹೃದಯ ಉಲ್ಲಾಸದಿಂದ ತುಂಬಿ ನಮ್ಮ ಎಲುಬುಗಳು ಏನ್ ಮಾಡ್ತಾ ಇದ್ದಾರೆ, ಒಣ ಹೋದಂತ ಎಲುಬುಗಳು ಕೇಳಮ್ಮ ಸ್ವಲ್ಪ ಕೇಳ ಏನ್ ಮಾಡ್ತಾ ಇದ್ದಾರೆ. ಮಳೆಗಾಲ ಹುಲ್ಲು ಏನಾಯ್ತದ್ರಿ, ಮತ್ತೆ ಬೇಸಿಗೆದಾಗ ಒಣಗೋಯ್ತು. ಹಾಗೆ ಈ ಎಲುಬುಗಳಿಗೆ ಏನ್ ಮಾಡ್ತಾ ಅಂತಾರ, ಆ ಹುಲ್ಲಿನಾಗೆ ಹಸಿ ಹುಲ್ಲಿನಾಗೆ ಅದು ಚಿಗುರು ಅಲ್ಲಿ ಉಂಟು ಮಾಡ್ತದೆ. ಯಾಕ, ನಿಮ್ಮ ಹೃದಯದಲ್ಲಿ ಈ ದೇಶದಲ್ಲಿ ಕಾರ್ಯ ಮಾಡ್ತದೆ, ನಿಮ್ಮ ಹೃದಯದಲ್ಲಿ ಉಲ್ಲಾಸ ಬರ್ತದೆ. ಹಾಗೆ ನಿಮ್ಮ ಎಲುಬುಗಳಿಗೆ ಆ ಚಿಗುರು ಹಾಗೆ ನಿಂತಲ್ಲಿ ಆ ಹುಲ್ಲಿನ ಹಾಗೆ ಆ ಚಿಗುರಾಗಿಂದ ಮಾರ್ಪಡಿಸುತ್ತದೆ. ಅದು ನಂಬಿಕೆ ನಮ್ಮ ಜೀವಿತದಲ್ಲಿ ಬೇಕಂಬ ಪದ್ಯದಲ್ಲಿ ಸ್ವಲ್ಪ ಆ ಹುಲ್ಲಿಗೆ ಒಂದು ನೀರಿಲ್ಲ ಅಂದ್ರೆ ಯಾರಿಗೆ ಅಂತ ವಿಚಾರ ಮಾಡ್ಕೊಳ್ಳಿ, ಅದಲ್ಲೇ ಬಾಡ ಹೋಗ್ತದ. ನಾವು ಎಷ್ಟು ನಮ್ಮ ಶರೀರ ಬಾಡ ಹೋಗಿರ್ಬೇಕು, ನಮ್ಮ ದೇವರ ವಾಕ್ಯದಿಂದ ಆ ಹುಲ್ಲಿನಾಗಿ ಚಿಕಿತ್ಸೆ ಮಾರ್ಪಡಿಸ್ತಾರೆ ದೇವರು. ಯಾಕೆ ಒಂದು ನಂಬಿಕೆಯಿಂದ, ಒಂದು ಶ್ವಾಸದಿಂದ ಇಷ್ಟು ಈ ದೇವರು ಇದರಲ್ಲಿ ಎಷ್ಟು ಶಕ್ತಿ ಇದೆಯಮ್ಮ ಅದೇ ತಿಳಿವರಿಗೆ ಇದೆ. ಹಲ್ಲೆಲೂಯಾ. ಇದರಲ್ಲಿ ಯಾರು ನಡೀತಾರೆ, ಯಾರು ನಡೀತಾರೋ ಅವ್ರಿಗೆ ಡೆಫಿನೆಟ್ಲಿ ಪ್ರತಿಫಲ ಕೊಡಂತ ನನ್ನ ದೇವರು ಮಾತಾಡಿ ಇವತ್ತಿನ ನೋಡ್ರಿ. ನಾವು ಎಷ್ಟು ಒಳ್ಳೆಯದಾಗಿ ಜೀವಿಸ್ಬೇಕಂತ ನಾವು ಅನ್ಕೋತೇವೆ, ಅವ ಎಷ್ಟು ಪಂಡಿತರ ಮನುಷ್ಯ, ಅವ ಎಷ್ಟು ಒಳ್ಳೆ ಮನುಷ್ಯ, ಮತ್ತೊಬ್ಬ ಅವ ನೋಡಿ ಅಂತ ಮನುಷ್ಯ. ನಾವೆಲ್ಲರೂ ಈ ಭೂಮಿ ಮೇಲೆ ಕಟ್ಟಬೇಕಾದ ಸ್ಥಳ, ನಾವೊಂದು ಬುನಾದಿ ಹಾಕಿ ಕಟ್ಟಬೇಕಂದ್ರೆ ಮನೆ, ಅವ ಎಲ್ಲಿ ಕಟ್ತಾನ ಗೊತ್ತ್ರಿ, ಅವ ಶಾಣೆ ಪಂಡಿತ ಮನುಷ್ಯ.